ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಗಂಧ ವ್ಲಾಗ್ಸ್. ಎಲ್ಲರೂ ಹೆಂಗದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮಂದಿ ನೋಡ್ರಿ. ಇವತ್ತಿನ ಡೇ ಒಳಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಕ್ಕಂತೀನಿ ಅಂತಂದ್ರೆ 9 ಗಂಟೆಗೆ ಸ್ಟಾರ್ಟ್ ಮಾಡಕ್ಕಂತೀನಿ ನೋಡ್ರಿ. ರೆಡಿಯಾಗಿ ಇಷ್ಟು ರಾತ್ರಿ ಒಳಗೆ ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ಬೆಳಗಾವಿ ಉತ್ಸವ ಐತಿ. ಹಸ್ಬೆಂಡು ನಾನು ಡ್ಯೂಟಿಯಿಂದ ಬರೋದ್ರೊಳಗೆ ರೆಡಿ ಆಗಿರೋ ಅಂತಂದು ಹೇಳಿದ್ರೆ ಅವ್ರು ಬರೋದ್ರೊಳಗೆ ರೆಡಿ ಆಗಿನಿ. ಬಟ್ ತಮ್ಮ ಮತ್ತು ಅರ್ವಿನೂ ಟ್ಯೂಷನ್ಗೆ ಹೋಗಿದ್ರು. ಸೊ ಇವ್ರು ಬರೋದ್ರು ರಾತ್ರಿ 8:30 ಆಯ್ತು. ಸೊ ಈಗ ಇವ್ರು ಬಂದು ಊಟ ಗೀಟ ಮಾಡ್ಕೊಂಡು ಹೋಗೋರಾಗ ಲೇಟ್ ಆಗೈತಿ ನೋಡ್ರಿ. 9 ಗಂಟೆಗೆ ಎಲ್ಲಾ ಮುಗಿದಿರ್ತೈತಿ. ಸೊ ಈಗ ಕರ್ಕೊಂಡ್ ಹೊಂಟಾರ. ಸಿಕ್ಕಾಪಟ್ಟೆ ಸಿಟ್ಟು ಬಂದೈತಿ. ರೆಡಿ ಆಗಿದ್ದೆಲ್ಲ ವ್ಯರ್ಥ ಆಯ್ತು. ಏನು ಬೆಳಗಾವಿ ಉತ್ಸವ ನೋಡ್ದಂಗ ಆಗತ್ತ ಅಂತೇಳಿ ಸುಮ್ಮನೆ ಹೋಗುದನು ವೇಸ್ಟ್. ಈಗ ಸಿಕ್ಕಾಪಟ್ಟೆ ಗದ್ಲೈತೆ ಅಂತ ಭಯಂಕರ. ಹಸ್ಬೆಂಡ್ ಡ್ಯೂಟಿಯಿಂದ ಬರ್ಬೇಕಾದ್ರೆ ಅಲ್ಲೇ ನೋಡ್ಕೊಂಡು ಬಂದಾರ. ಈಗ ಎಲ್ಲರೂ ಮುಗಿಸ್ಕೊಂಡು ಆಲ್ಮೋಸ್ಟ್ ಒಂದು ಅರ್ಧಕ್ಕರ್ಧ ಜನ ಏನು ಫಂಕ್ಷನ್ ಮುಗಿಸ್ಕೊಂಡು ಹೊಂಟಿರ್ತಾರೋ ಏನೋ. ಬೆಳಗಾವಿ ಉತ್ಸವ ಎಲ್ಲರೂ 5 ಗಂಟೆಕನ ಎಲ್ಲ ಸೀಟ್ ಬುಕ್ ಮಾಡ್ಕೊಂಡಿರ್ತಾರೆ ಹೋಗಿ. ಇವ್ರು ಈಗ ಕರ್ಕೊಂಡು ಹೊಂಟಾರ ನೋಡ್ರಿ. 9 ಗಂಟೆ ಇಲ್ಲ, ಅಲ್ಲಿ ಕುರ್ಚಿ ಹಾಕಿರ್ತಾರಲ್ಲ, ಎಲ್ಲ ಫುಲ್ ಆಗಿರ್ತಾವೆ. ರೋಡ್ ಮಟ್ಟ ಫುಲ್ ಬಂದಾರಂತ ಜನ. ಹಸ್ಬೆಂಡ್ ಕರ್ಕೊಂಡು ಹೋಗಿ ಬೈಕ್ಗಳು ಎಲ್ಲರೂ ಇಲ್ಲೇ ಹಚ್ಚಾರ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಈಗ ಇಲ್ಲಿಂದ ಹಂಗಾರೆ ಯಾವ ಗಾಡಿನೂ ಒಳಗೆ ಹೋಗಂಗಿಲ್ಲ ನೋಡ್ರಿ. ಅಲ್ಲಿ ಧನಂಜಯ್ ಅವ್ರು ಮಾತಾಡಕಂತಾರ ನೋಡ್ರಿ ಸ್ಟೇಜ್ ಮ್ಯಾಗ. ಸರ್ದಾರ ಆಟದ ಮೈದಾನ. ಸೊ ಇಲ್ಲೇ ಇರೋದು ಈಗ ಬೆಳಗಾವಿ ಉತ್ಸವ. ಸಿಕ್ಕಾಪಟ್ಟೆ ಜನ ಸೇರೈತಿ. ನೋಡ್ರಿ ಇಡೀ ಬೆಳಗಾವಿ ಮಂದಿನ ಐತಿ. ಸಂಬಂಧಗಳ ಬಗ್ಗೆ ಒಂದು ಒಳ್ಳೆ ಲೈನ್ ಹೇಳ್ಬಿಡ್ತೀನಿ. ಜೊತೆಯಾಗಿ ನಡೆಯುವುದೇ ಚಂದ, ಹೆಗಲಾಗಿ ನಿಲ್ಲುವುದೇ ಬಂದ, ಮಗುವಾಗಿ ನಗುವುದೇ ಚಂದ, ತನ್ನ ತಾನು ಮರೆಯುವುದೇ ಬಂದ, ಬಂದ ಸಂಬಂಧ ಬಲು ಚಂದ. ಸಂಬಂಧ ದೊಡ್ಡದಕ್ಕಲ್ಲ, ನಮ್ಮವರು ತಮ್ಮವರು ಇರ್ಬೇಕಲ್ಲ. ಥ್ಯಾಂಕ್ ಯು. ನೀವು ಈ ತರ ನಮ್ಮ ಜನರನ್ನ ರಂಜಿಸೋದೇ ಚಂದ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ದಾದಿ ಧನಂಜಯ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಸರ್. ಇದೀಗ ಒಂದು ಪದ ಅದರಲ್ಲಿ ನಾನು ಆ ಪದದ ಬಗ್ಗೆ ಆಯ್ತಾ. ಆದ್ರೆ ಅದ್ರ ಯಾವ್ದೋ ಆಂಗ್ಲ ಪದಗಳ ಬಳಕೆ ಇರೋ ಹಾಗೆ ಸರಿನಾ? ಸಿದ್ಧರಿದ್ದೀರಾ? ರೆಡಿ ಇದ್ದೀರಲ್ಲ? ನಾನು ಹೇಳ್ತೀನಿ, ಅವ್ರಿಗೆ ನೀವು ಮೈಕ್ ಕೊಟ್ರೆ ಯಾರೀಗ ಮಾತಾಡಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿದ್ರೆ ನೀವು ಕೈ ಎತ್ತಿದ್ರೆ ನಾನು ನಿಮ್ಗೆ ಕೊಟ್ಬಿಡ್ತೀನಿ. ವಿಷ್ಣು ನನ್ನ ಮಾತಾಡ ಕೇಳಿ ವಿಷ್ಣು ಸಾಂಗ್ ಆಗ್ಬಿಟ್ಟಿಲ್ಲ. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ವಿನೋದ್ ಕುಮಾರ್. ನಿಮ್ಗೆ ನಾನು ಕೊಡ್ತಾ ಇರುವಂತ ಪದ ಚಿತ್ರಾನ್ನ. ನೀವು 30 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡು ನಿಮ್ಮ ಬೇರೆ ದೋಸೆ
ದೋಸೆ ಎಷ್ಟು ಸಮಯ ತಗೊಳ್ಳುವಾಗ ಇಲ್ಲ ಬೆಂಗಳೂರಿನ ಸುಪ್ರಸಿದ್ಧ ತಿಂಡಿ ಮಸಾಲೆ ದೋಸೆ. ಮಸಾಲೆ ದೋಸೆ ಅಲ್ಲದೆ ದಾವಣಗೆರೆ ಬೆಣ್ಣೆ ದೋಸೆ ಕೂಡ ಬಹಳ ಫೇಮಸ್, ಪ್ರಸಿದ್ಧಿ. ಹಾಗೆ ದೋಸೆಗಳಲ್ಲಿ ನಾನಾ ವಿಧ, ಬೆಣ್ಣೆ ದೋಸೆ, ಮಸಾಲೆ ದೋಸೆ, ಸೆಟ್ ದೋಸೆ. ಅದು ಕನ್ನಡದಲ್ಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಹಾಡಾಡಿ ಲವ್ ಎಲ್ಲ ಮಾಡಿ ರೋಸ್ ಎರಡು ಸುಸ್ತಾಗಿ ಸ್ವಲ್ಪ ಮಚ್ಚಿಡಿದೀನಿ ಈ ಸಲ. ಸ್ವಲ್ಪ ರೋಚಿಗೆ ನಾವು ಏನಂತೀರಾ? ಸುಮ್ಮನೆ ಇದ್ರೆ ಆಗಲ್ಲ. ಅದಕ್ಕೆ ಈ ಸಲ 5 ವರ್ಷ ಮಚ್ಚಿಡ್ಕೊಂಡು ಏನಂತೀರಾ? ಅದ್ರ ಡೈಲಾಗ್ ಬರುತ್ತೆ ಸಾಕಾಗಿ. ಹೇಳ್ಬೇಕಾ? ಹೇಳಿದ್ರೆ ಸಿನಿಮಾ ನೋಡ್ಬೇಕು ನೀವು. ಕಟ್ಟಾಕಿರಿ ಅವನಿಗೆ ಗಂಟ್ಲು ಕುಯ್ಯೋದಕ್ಕೆ ಕಷ್ಟ ಅಲ್ಲ, ಆದಷ್ಟು ಬೇಗ ಬರ್ತೀನಿ ನಾನು. ಬೇರೆನೇ ಹೇಳಿ ಇದೀಗ ನಮ್ಮ ಬೆಳಗಾವಿ ಉತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ. ನಾನಾಗ್ಲೇ ಹೇಳಿದೆ, ಇದನ್ನ ನೋಡಿದಾಗ ಎಲ್ಲರೂ ಪ್ರೀತಿಯಿಂದ ಕರೀತಾರೆ ತುಪ್ಪದ ಬೆಡಗಿ ಅಂತ ಹೇಳಿ. ನಮ್ಮೆಲ್ಲರ ನೆಚ್ಚಿನ ರಾಗಿಣಿ ದ್ವಿವೇದಿ. ಬೆಳಗಾವಿ ಉತ್ಸವಕ್ಕೆ ಆಗಮಿಸಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರಾಗಿಣಿ ದ್ವಿವೇದಿ ಅವರನ್ನ. ಬೆಳಗಾವಿ ಜನ ಸಂಜೆಯಿಂದ ಕಾಯ್ತಾ ಇದ್ದಾರೆ. ನಮ್ಮೆಲ್ಲ ಕನ್ನಡದ ಅತ್ಯದ್ಭುತ ನಾಯಕ ನಟರೆಲ್ಲರ ಜೊತೆಯಾಗಿ ಬಂದಿದ್ದೀರಾ. ರಾಗಿಣಿ ದ್ವಿವೇದಿ ಅವರ ಮಾತುಗಳನ್ನ ಕೇಳೋದಕ್ಕೆ ಬೆಳಗಾವಿ ಜನ ಕಾಯ್ತಾ ಇದ್ದಾರೆ. ಬೆಳಗಾವಿ ಜನ ಬಂದಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ? ಏನ್ ಹೇಳ್ತೀರ? ಅವ್ರು ಮಾತಾಡ್ತಾರೆ ಕೇಳಿಸ್ತಾರೆ. ನನ್ನ ಪ್ರೀತಿಯ ಮುದ್ದಾಗಿರೋದು ಬೆಳಗಾವಿ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಚೆನ್ನಾಗಿದ್ದೀರಾ ಎಲ್ರು? ಅಲ್ಲಿಂದ ನನಗೆ ಜೋಶ್ ಬರ್ತಾ ಇಲ್ಲ. ನಮಸ್ಕಾರ. ಒಂದ್ ಸ್ವಲ್ಪ ವೇಗ ಬನ್ನಿ. ಹಂಗೆ ನಮಸ್ಕಾರ. ಇಲ್ಲಿ ನಮಸ್ಕಾರ. ಇಲ್ಲಿ ಯಾರಿಗೂ ನಾನು ನಮಸ್ಕಾರ ಹೇಳಲ್ಲಪ್ಪ. ಗಲಾಟೆ ಹುಡುಗರು ಇರ್ಲಿಲ್ಲ. ಈ ವೇದಿಕೆ ಮೇಲೆ ಬಂದಿರುವಂತಹ ಎಲ್ಲ ಗಣ್ಯರಿಗೆ, ನನ್ನ ಪ್ರೀತಿಯ ಕೋಆಕ್ಟರ್ಸ್ಗೆ, ಎಲ್ಲ ಟೆಕ್ನಿಫೈಡ್ ಗೆಸ್ಟ್ಗಳಿಗೆ. ಈಗ ನೋಡ್ರಿ ನಟಿ ರಾಗಿಣಿಯವ್ರು ಬಂದಾರ. ತುಪ್ಪದ ಹುಡುಗಿ ರಾಗಿಣಿಯವರು. ಸೊ ಅವ್ರು ಬಂದು ಈಗ ಮಾತಾಡಕ್ಕಂತಿದ್ರು. ಆ್ಯಂಡ್ ಟೈಮ್ ಆಗಿರೋದ್ರಿಂದ ಒಂದು 10 ಗಂಟೆ ಮೇಲಾಗಿತ್ತು. ಸೊ ಇಲ್ಲಿ ಊಟದ ವ್ಯವಸ್ಥೆನೂ ಮಾಡಿದ್ರು ಬಂದವರೆಲ್ಲರಿಗೂ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗಿಲ್ಲ ವ್ಯವಸ್ಥೆ ಮಾಡ್ಯಾರ. ನೋಡಿ ಖುಷಿ ಆಯಿತು. ಸೊ ನಾನು ಅಂದ್ಕೊಂಡೆ ಯಾರೋ ಅಷ್ಟಾಗಿ ಜನ ಇಲ್ಲದೆ ಇರೋದು ನೋಡಿ ಅಮೌಂಟ್ ಏನಾದರೂ ಕೊಡಬೇಕೇನೋ, ಅದಕ್ಕೆ ಅಷ್ಟಾಗಿ ಜನ ಇಲ್ವೇನೋ ಅಂತ ಅಂದ್ಕೊಂಡೆ. ಬಟ್ ಯಾರ್ಯಾರಿಗೆ ಯಾವಾಗ ಊಟ ಮಾಡಬೇಕು ಅಂತ ಅನ್ಸುತ್ತಾ ಅವಾಗ ಬಂದು
ಊಟ ಮಾಡ್ಕೊಂಡು ಹೋಗ್ತಾ ಇದ್ರು. ಎಲ್ಲ ಫ್ರೀ ಫೆಸಿಲಿಟಿ ಇಟ್ಟಾರ ನೋಡ್ರಿ ಊಟದ್ದು. ಭಾಳ ಖುಷಿ ಐತಿ. ಇಷ್ಟು ಜನಕ್ಕೂ ಊಟಕ್ಕೆ ವ್ಯವಸ್ಥೆ ಮಾಡ್ಯಾರಲ್ಲ, ಸೊ ಗ್ರೇಟ್ ಅಂಥೇಳಿ ಅನ್ನಿಸ್ತು ನೋಡ್ರಿ. ಸುಮಾರು ಜನ ಬಂದಿರ್ತಾರೆ, ಏನು 1,000 ಜನ ಹಿಂಗೆ 2,000 ಜನ ಅಂತ ಅಲ್ಲ, ಸಾಕಷ್ಟು ಜನ ಬಂದಿರ್ತಾರೆ. ಊಟ ಅಂತೂ ಮಸ್ತಾಗಿತ್ತು. ನಾನು ಬರುವಾಗ ಊಟ ಮಾಡಿ ಬಂದಿರಲಿಲ್ಲ, ಮೊದ್ಲ ಟೈಮ್ ಆಗೈತಿ, ಮತ್ತು ಊಟ ಮಾಡ್ಕೊತ ಕೂತ್ಕೊಂಡ್ರೆ ಫಂಕ್ಷನ್ ಮುಗ್ದೋಗುತ್ತೆ, ಬಂದಿಂದನೇ ಊಟ ಮಾಡಿದ್ರಾತು ಅಂಥೇಳಿ. ಬಟ್ ಅಲ್ಲಿ ನೋಡಿದ್ರೆ ಊಟದ ವ್ಯವಸ್ಥೆ ಇತ್ತು. ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಲ್ಲಿ ಊಟದ ವ್ಯವಸ್ಥೆ ಐತಿ ಅಂತೇಳಿ. ಹಸ್ಬೆಂಡು ಮತ್ತು ಅರವಿನ ಹಂಗೆ ಅವಸರಲ್ಲೇ ಲೈಟಾಗಿ ತಿನ್ಕೊಂಡು ಬಂದಿದ್ರು. ಸೊ ಅವರು ಒಂದು ಸ್ವಲ್ಪ ಲೈಟಾಗಿ ಊಟ ಮಾಡಿದ್ರು ನೋಡ್ರಿ. ಕೆಲಸ ಮಾಡ್ತಿದ್ದೀವಿ ಬೆಳಗಾವಿಯಲ್ಲಿ. ಈ ಪ್ರೋಗ್ರಾಮ್ ಇವತ್ತು ಯಾಕೆ ಮಾಡ್ತಾರೆ ಅಂತಂದ್ರೆ, ಸುಮಾರು 45 ದಿವಸದಿಂದ ನಾನು ಇನ್ನೂ ಜರ್ನಿಯಲ್ಲಿದೆ. ಛತ್ತೀಸ್ಗಢ, ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲೋ ಇದೆ. ನಾನು ನಾಳೆ ಗೋವಾದಲ್ಲಿದ್ದೇನೆ. ಗೋವಾದಲ್ಲಿ ಹೋಗಿದ್ದೀನಿ. ಊಟಗಳಲ್ಲಿ ಹೋಗ್ತಾ ಇಲ್ಲ. ಈ ಜಗತ್ತಲ್ಲಿ ಎಲ್ಲರೂ ಓಡ್ತಾ ಇದ್ದಾರೆ. ಇದು ಧರ್ಮ ಇಲ್ಲ. ಪ್ರೀತಿಗೆ ಕಿಮ್ಮತ್ತಿದೆ. ಪ್ರೀತಿ ದೊಡ್ಡದು, ರೊಕ್ಕ ದೊಡ್ಡದು. ಮನುಷ್ಯ ದೊಡ್ಡವ, ರೊಕ್ಕ ದೊಡ್ಡದು. ಮನುಷ್ಯ ದೊಡ್ಡವನು. ಮನುಷ್ಯನಿಗೆ ಸಹಾಯ ಮಾಡಬೇಕು. ಬಿಜಿ ಆಗಿದ್ದೀರಿ, ರೊಕ್ಕಕ್ಕೆ ಬಿಜಿ ಆಗಿದ್ದೀರಿ. ಹೋಗ್ತಾ ಎಲ್ಲಿ ಹೋಗ್ತಾ ಇದ್ರಿ ಗೊತ್ತಾಗ್ತಾ ಇಲ್ಲ ಎಲ್ಲರಿಗೂ. ಇದನ್ನ ತಿಳಿಸಿ ಹೇಳಕ್ ಬಂದಿದ್ದೀನಿ. ತಿಳ್ಕೊಳ್ರಿ, ಕಲ್ಕೊಳ್ರಿ. 3 ಕರಾಗಿ ಬದುಕಬೇಡ್ರಿ. ಎಜುಕೇಶನ್ ಸಿಸ್ಟಮ್ ಕಂಪ್ಲೀಟ್ ತಪ್ಪಿದೆ. ಇದು ಸತ್ಯ. ನಿಮ್ಮೆಲ್ಲರಿಗೂ ನನ್ನ ಮಾತು ತಿಳಿತಾ ಇದೆಯಾ? ತಿಳ್ಕೊಂಡ್ರೆ ಓಂ ನಮ ಶಿವಾಯ, ತಿಳ್ಕೊಳ್ಳದೆ ಇದ್ರೂ ಕೂಡ ಓಂ ನಮ ಶಿವಾಯ. ನಾನು ಶಿವಜಿ ಪರಮ ಬರ್ತಾ ಇದ್ದೀನಿ. ಓಕೆ, ನಾನು ಈ ಜಗತ್ತಲ್ಲಿ ಯಾರಿಗೂ ಹೆದರೋದಿಲ್ಲ. ಈ ಜಗತ್ತಲ್ಲಿ ಮನುಷ್ಯನಿಗೆ ಅಂಜುವ ಅವಶ್ಯಕತೆ ಇಲ್ಲ. ನಾನು ದೇವರಿಗೆ ಅಂದಿದ್ದೇನೆ. ನಿಮಗೆಲ್ಲ ಹೇಳ್ತೀನಿ, ನಿಮಗೆ ದೇವರಂದ್ರೆ ಯಾರು ಗೊತ್ತೇ ಇಲ್ಲ. ಇದೇ ಸತ್ಯ ಇದೆ. ಫೋಟೋ ಪೂಜೆ ಮಾಡ್ಕೊಂತ ಅಡ್ಡಾಡ್ತೀರಿ ಎಲ್ಲರೂ, ರಾಂಗ್. ಯಾರು ದೇವರು? ಶಿವ ಅಂದ್ರೆ ಯಾರು ಗೊತ್ತಾ ಇಲ್ಲ. ಜೀವನವನ್ನ ತಿಳ್ಕೊಳ್ರಿ, ಕಲ್ಕೊಳ್ರಿ. ದೇವರು ಯಾರು? ನೀವು ಯಾಕೆ ಈ ಭೂಮಿ ಮೇಲೆ ಬಂದಿದ್ದೀರಿ? ಹೆಂಗೆ ಖುಷಿಯಾಗಿ ಇರಬಹುದು. ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ ಎಲ್ಲರೂ ಚಲೋ ಇದ್ದೀರಿ. ತಂದೆ ತಾಯಿಯಿಂದ ಪ್ರೀತಿಯಿಂದ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಗೆಲ್ಲರಿಗೂ ಇದೆ. ಈಗಿನ ಕಾಲದಲ್ಲಿ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಹೊರಗೆ ಹೋಗ್ತಾ ಇದ್ದಾವು. ತಂದೆ ತಾಯಿ ಇಲ್ಲಿ ಸತ್ತು ಹೋದ್ರೆ ಮಕ್ಕಳು ಬರ್ತಾ ಇಲ್ಲ. ಇಂಥ ಜೀವನ ಯಾರಿಗೆ ಬೇಕಾಗಿದೆ? ನಾ ಯಾಕೆ ಚಿರಿ ಮಾತಾಡಕತ್ತಾರೆ ಗೊತ್ತದಿ? ನಿಮ್ಮೆಲ್ಲರಿಗೂ ತಿಳಿಲಿ, ನಿಮಗೆ ಬುದ್ಧಿ ಬರಲಿ, ನೀವು ಶಾಣೆ ಆಗ್ಲಿ, ನೀವು ದೊಡ್ಡವರಾಗ್ಲಿ ಅಂತ ಹೇಳ್ತಾ ಇದ್ದೇನೆ. ಓಕೆನಾ? ಎಲ್ಲರಿಗೂ ನಾನು ಮಾತಾಡೋ ಮಾತು ನೀವು ಕೈ ಮೇಲೆ ಮಾಡಿದ್ರೆ ನಂಗೆ ತಿಳಿದಿದ್ದು ಅನ್ಕೋತೇನೆ. ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಚಿಗಾಡ್ತೇನೆ. ಹೇಳ್ತಾ ಇದ್ದೀನಿ, ಒಮ್ಮೆ ಮೊಬೈಲ್ ಟಾರ್ಚ್ ಹಚ್ತೀನಿ ನೋಡೋಣ. ನಾವು ನನಗೂ ಖುಷಿ ಆಗ್ತದೆ. ಎಲ್ಲರಿಗೂ ಮತ್ತೆ ಮಜಾ ಕೊಡ್ತೇನೆ. ಇನ್ನು ಮುಂದೆ ಜೀವನದಾಗ ಮಜಾನೇ ಮಾಡೋದಿದೆ. ಲೈಫ್ ಅನ್ನು ಬರೇ ಮಜಾ ಮಾಡೋದಿದೆ. ರೊಕ್ಕ ರೂಪಾಯಿ ಎಲ್ಲರೂ ಕೂಡ ಒಂದೇ ಕಡೆ ಇರೋದು, ಮಜಾ ಮಾಡ್ತಾ ಹೋಗೋದು. I love you, my dear family. I love you. क्या बात है? सारा दुनिया बदलेगा. ಸಲುವಾಗಿ ನಿಮ್ಮೆಲ್ಲರಿಗೂ ಖುಷಿ ಕೊಡ್ಲಿಕ್ಕೆ ನಾನು ಏನ್ ಬೇಕಾದ್ ಮಾಡ್ಲಿಕ್ಕೆ ರೆಡಿದ್ದೇನೆ. ಎಲ್ಲರೂ ಒಂದಾಗೋಣ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, SC, ST ಈ ಯಾವುದು ಜಾತಿ ಬೇಡ. ನಾವೆಲ್ಲರೂ ಮನುಷ್ಯರಿದ್ದೇವೆ. ಜಾತಿಗಳನ್ನು ನಮ್ಮ ತಲೆ ತುಂಬಿದಾಗ ಅದನ್ನು ತೆಗೆದು ಹೋಗಿರಿ. ಎಲ್ಲರೂ ಒಂದಾಗೋಣ. ಭಾರತ ದೇಶವನ್ನು ಮಸ್ತ್ ಕಟ್ಟೋಣ. ಬೆಳಗಾವಿಯಿಂದ ಸ್ಟಾರ್ಟ್ ಆಗಲಿ ಇದು. ಓಕೆ, ನೀವೆಲ್ಲರೂ ನನಗೆ ಸಾಥ್ ಕೊಡ್ತೀರಿ. ಒಮ್ಮೆ ಜೋರಾಗಿ ಆವಾಜ್ ಬರ್ಬೇಕು ಅಂದ್ರೆ ಗೊತ್ತಾಗುತ್ತೆ. ಎಲ್ಲರೂ ನನಗೆ ಸಾಥ್ ಕೊಡ್ತೀರಿ. क्या बात है? जिंदगी जीना है तो ऐसा ही जीना है.
ಮಾಡಿದ್ರಿ ಹಿಂಗ ಮಾಡ್ಬೇಕು, ಹಿಂಗ ಬದುಕಿದ್ರು, ಇಲ್ಲ ಅಂದ್ರೆ ಬದುಕಿ ವೇಸ್ಟ್ ಆಯ್ತು. ನಿಮ್ಮೆಲ್ಲರಿಗೂ ಪ್ರೀತಿ, ವಿಶ್ವಾಸ, ನಂಬಿಕೆ ನಾ ಕೊಡ್ತೇನೆ. ಓಕೆ ಓಕೆ ಸುಂದರವಾಗಿ ಅವರು ಮಸ್ತ್ ಹಾಡ್ತಾರೆ, ನಿಮ್ಮನ್ನು ರಂಜಿಸ್ತಾರೆ. ಅವ್ರಿಗೆ ಎಲ್ಲರೂ ಎನ್ಕರೇಜ್ ಮಾಡೋಣ, ಆವಾಜ್ ಮಾಡೋಣ, ಚಿರೋಣ, ಕೂಗೋಣ, ಚಪ್ಪಾಳೆ ಹೊಡೆಯೋಣ, ಅವ್ರಿಗೆ ಖುಷಿ ಕೊಡೋಣ. ಓಕೆ, ನಾ ಬಂದ ಕೆಲಸ, ಈ ಪ್ರೋಗ್ರಾಮ್ ಮಾಡಿದ ಕೆಲಸ ನಂದು ಮುಗಿತೀವಾಗ. ನಾ ಮಾತಾಡಿದ್ದೇವೆ, ಎಲ್ಲರಿಗೂ ತಿಳಿದೈತಿ. ನಾನು ನಿಮ್ಮೆಲ್ಲರಿಗೂ ಭೇಟಿ ಆಗ್ಲಿಕ್ಕೆ, ನಿಮಗೆ ಇಷ್ಟು ಮಾತಾಡ್ಲಿಕ್ಕೆ 70-80 ಲಕ್ಷ ರೂಪಾಯಿ ಖರ್ಚು ಮಾಡೀನಿ. ಮುಂದಿನ ವರ್ಷ 1-2 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಮತ್ತೆ ಇದಕ್ಕಿಂತ ದೊಡ್ಡ ಗ್ರೌಂಡ್ನ್ಯಾಗ ಒಂದು ತರ ನಮ್ಮ ಮೈಸೂರು ದಸರಾ ಇದ್ದಾಗ ಆಗ್ಬೇಕು, ನಮ್ಮ ಬೆಳಗಾವಿ ಉತ್ಸವ ಎಲ್ಲರೂ ಕೂಡ. ಆದ್ರೆ ನನ್ನ ಒಂದೇನು ಆಸೆ ಅಂದ್ರೆ ಪೊಲೀಸರಿಗೆ ಕೆಲಸ ಕೊಡಬಾರ್ದು. ಬಹಳ ಅವ್ರಿಗೆ ಹೆಂಡತಿ ಮಕ್ಕಳು ಎಲ್ಲ ಅದಾರ. ನಾವು ರಾತ್ರಿ ಮಠ ಬಾ ಅಂತಂದ್ರೆ ಅವ್ರಿಗೂ ಮನೆಗೆ ಹೋಗೋದಕ್ಕೆ ಎಲ್ಲರೂ ಮತ್ತೆ ಹೇಳ್ತೀನಿ, ಪ್ರೋಗ್ರಾಮ್ ಲೇಟ್ ಆದ್ಮೇಲೆ ಎಲ್ಲರೂ ಆರಾಮಾಗಿ ಮನೆಗೆ ಹೋಗ್ಬಿಡ್ಬೇಕು. ಯಾರು ಒಬ್ರು ತಂಗ ಹಾಕ್ಬಾರ್ದು. ಪೇಷನ್ಸ್ ಇಟ್ಕೊಳ್ರಿ, ಆರಾಮಾಗಿ ಇಟ್ಕೊಳ್ರಿ. ಯಾರ ನಮಗ್ ತಿನ್ನಾಕ ಊಟ ಸಿಗಲಿಲ್ಲ ಅಂದ್ರೂ ಬೇಜಾರ್ ಮಾಡ್ಬೇಕು ಹೋಗ್ಬೇಡ್ರಿ, ಬೇರೆ ತಿನ್ಲಿ. ಓಕೆ, ನಾ ಮತ್ತೆ ನನಗೆ ಬೇಕಂತ ಮಾಡ್ರಿ. ಇನ್ನೊಂದು ಜನಗಳ ತಿನ್ಲಿ, ಜನಗಳ ಆರಾಮ ಇರ್ಲಿ ಅಂತ ಅನ್ನೋದು ಇನ್ ಮೇಲೆ. ಓಕೆ ಓಕೆ, ಥ್ಯಾಂಕ್ ಯು. ಅದಾಗ ಎಷ್ಟು ಹೂ ಬಂದ್ಬಿಟ್ಟಿದ್ದಾವು, ನಿಮ್ಮೆಲ್ಲರ ಕಡೆಯಿಂದ ನಾನು ತಗೊಂಡಿದ್ದೇನೆ ಇವನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೆಳಗಾವಿಯಲ್ಲಿ ಅಭಿ ಇದ್ದಾನ, ಇನ್ನೊಬ್ಬ ರಾಜ್ ಪಾಟೀಲ್ ಅಂತ ಹೇಳಿದಾನ. ಎಲ್ಲ ಯಂಗ್ಸ್ಟರ್ಸ್, ಮುದುಕರು ಯಾರು ಇಲ್ಲ, ಯಾರು ಮುದುಕರೇ ಇಲ್ಲ, ಯಂಗ್ಸ್ಟರ್ಸ್ ನಮ್ಮ ಕಡೆ. ಹಿಂಗ ಮತ್ತು ಈಗ ಬಹಳ ಮಂದಿ ಬೆಳಗಾವದಾಗ ನಿಮಗೆ ಏನಾರ ಕಷ್ಟ ಬಂದ್ರೆ, ಬೆಳಗಾವಿಗೆ ಯಾರು ಏನು ಕೆಲಸ ಇದ್ರೆ, ಏನು ಗೌರ್ಮೆಂಟ್ ಆಫೀಸರ್ ಕೆಲಸ ಇತ್ತಂತಂದ್ರೆ, ಎಲ್ಲೇ ಏನು ಕೆಲಸ ಇತ್ತಂತಂದ್ರೆ ಇವ್ರಿಗೆ ಭೇಟಿ ಆದ್ರೆ ನಿಮ್ಗೆ ಜಟ್ಕೆ ಮಾಡಿ ಕೆಲಸ ಇವ ರಾಜ. ಇದನ್ನೆಲ್ಲರೂ ನೆನ್ಪಿಟ್ಕೊಳ್ರಿ. ಇವ್ರಿಬ್ರು ಕಮ್ಮಿ ಬಿದ್ರೆ ಮತ್ತೊಂದು 4 ಮಂದಿ ಕೊಡ್ತೇನೆ ಅಂತ. ಓಕೆ ಓಕೆ, ಚಲೋ, ಬಹಳ ಖುಷಿ ಆಯ್ತು. ಎಲ್ಲರೂ ಎಷ್ಟು ತನಕ ವೇಟ್ ಮಾಡಕತ್ತೀರಿ. ನನಗ ಇಲ್ಲಿ ಕೂತೇನಿ, ನನಗ ಮಾತಾಡೋಕ್ಕಿಂತ ನಿಮ್ಗೆಲ್ಲಾರ್ದು ಟೈಮ್ ವೇಸ್ಟ್ ಆಗತ್ತಪ್ಪ. ಇವ್ರು ಜಲ್ದಿ ರಾಜೇಶ್ ಕೃಷ್ಣ ಅವ್ರು ಬರ್ಬೇಕು, ಜಲ್ದಿ ಚಲೋ ಮಾಡ್ಬೇಕು ಅಂತ ನನಗೆ ಆಸೆ ಐತಿ. ಏನ ನಾನ ಮಾತಾಡ್ಲಿ ಅಕ್ಕ ನಾವು ಈಗ ಎಲ್ಲರಿಗೂ ಒಂದ್ ನಿಮಿಷ ಎಲ್ಲರಿಗೂ ನಾನು ಕೇಳ್ತಾ ಪ್ರೋಗ್ರಾಮ್ ನೆಕ್ಸ್ಟ್ ಸ್ಟಾರ್ಟ್ ಮಾಡೋ. ಇನ್ನೊಂದು 2 ನಿಮಿಷ ಮಾತಾಡಲು, ಹಿಂದಿನವ್ರು ಹೇಳ್ಬೇಕು, ಮುಂದಿನವ್ರು ಹೇಳಿ ಗೊತ್ತಿಲ್ಲ. ಕಂಟಿನ್ಯೂ ನಾ ಮಾತಾಡಿ ಇನ್ನೊಂದು 2 ನಿಮಿಷ. ಓಕೆ ಆಯ್ತು, 2 ನಿಮಿಷ ಮತ್ತೆ ಮಾತಾಡ್ತೇನೆ. ಕೇಳ್ರಿ, ಈಗ ಕೇಳ್ರಿ ಹೇಳ್ತೇನೆ ಎಲ್ಲರಿಗೂ ಕಿವಿ ಮಾತಾಡ್ತೇನೆ. ಸರಿಯಾಗಿ ಕೇಳ್ಕೊಳ್ರಿ, ಎಲ್ಲರೂ ಲಕ್ಷ್ಯ ಕೊಡ್ರಿ. ತಾಯಂದಿರು, ನನ್ನ ಅಕ್ಕ ತಂಗಿಯರು, ಮಕ್ಕಳ ಕೈಯಲ್ಲಿ, ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್ ದಯಮಾಡಿ ಕೊಡಕ್ ಹೋಗ್ಬೇಡ್ರಿ. ಅವು ಊಟ ಮಾಡಿಲ್ಲ ಅಂತಂದ್ರು ಅವ್ರಿಗೆ ಮೊಬೈಲ್ ಕೊಡಕ್ ಹೋಗ್ಬೇಡ್ರಿ. ಮೊಬೈಲ್ ಸಹವಾಸ ಒಟ್ಟೆ ಚಲೋ ಇಲ್ಲ. ಈಗ ಮತ್ತೆ AI ಬರಾಕತ್ತೈತಿ. AI ಬಂದ್ರೆ ಮುಗಿತ, ಎಲ್ಲರೂ ಮನುಷ್ಯರು ಹುಚ್ಚ ಆಗ್ತಾರ. ಯಾವ್ದು ಸತ್ಯ ಯಾವ್ದು ಸುಳ್ಳು ಗೊತ್ತಾಗಲ್ಲ. ಆಮೇಲೆ ಜಗತ್ತು ಏನ್ ಮಾಡಕೊಂಡೈತಿ, ಏನ್ ಮಾಡಕತ್ತಾರು, ಎಲ್ಲರೂ ಮೂರ್ ಮಾಡಕತ್ತಾರು. ನಾವು ಮೂರ್ಖಾಗೋದ್ ಬೇಡ. ಎಲ್ಲರೂ ಮನೆಯಾಗ ಎಲ್ಲರೂ ಕೂಡಿವಿ, ಯಾರು ಜಗಳ ಮಾಡಕ್ ಹೋಗ್ಬೇಡ್ರಿ. ಹೊರಗಿನ ಮಂದಿ ಯಾವ ಬೇಕಾದ್ರು ಮನೆಯವ್ರು ಜಗಳ ಮಾಡಬಾರ್ದು. ಇದು ನಮ್ಮ ರೂಲ್, ಇದು ತಿಳುವಳಿಕೆ. ಹೊರಗಡೆ ಮಂದಿ ಮನೆ ಹಾ ಮಾಡ್ತಾರ, ಅದಕ್ಕೆ ನಾವೇನ್ ಮಾಡ್ಬೇಕು, ಹೊರಗಡೆ ಮಂದಿ ಮಾತು ಕೇಳೋಗಿಲ್ಲ. ಮನೆಯವ್ರು ಮಾತಾಡ್ಬೋದು, ಬಗೆಹರಿಸ್ಬೋದು, ಖುಷಿ ಇರೋದು. ಅಂತಂದ್ರೆ ಜಗಳ ಮಾಡಕತ್ತಾರ. ಬಹಳ ಹೊಲ ಫ್ಲಾಟು ಜಗ ಅಂತ ಹೇಳಿ ಜಗಳ ಮಾಡಿ ಬೇರೆದವ್ರಿಗೆ ಲಾಭ ಮಾಡಕತ್ತಾರ. ಅದ್ರ ಬಗ್ಗೆ ಅಣ್ಣ ತಮ್ಮ ಒಂದಾಗ್ಬಿಡ್ರಿ, ಎಷ್ಟು ಮನೆ ಹಂಚ್ಕೊಳ್ರಿ, ಆರಾಮಾಗಿರ್ರಿ. ಇನ್ನು ಮುಂದೆ ಇದ ಧರ್ಮ. ಅಣ್ಣ ತಮ್ಮ ತಂಗಿ ಎಷ್ಟು ಮಂದಿ ಎಲ್ಲರಿಗೂ ಸಮ ಹಂಚ್ಕೊಂಡು ಆರಾಮಿದ್ಬಿಡ್ರಿ. 3ನೇ ವ್ಯಕ್ತಿಗೆ ಮಾಡಕ್ ಹೋಗ್ಬೇಡ್ರಿ. ಓಕೆ, ಆಸ್ತಿ ಅಂತಸ್ತು ಇದು ಯಾವುದು ದೊಡ್ಡದಲ್ಲ. ನಮ್ಮ ಶರೀರ ನಾವೇನಿದೇವಲ್ಲ, ನಾವು ಮತ್ತೆ ಹುಟ್ಟಿ ಬರಕ್ ಸಾಧ್ಯ ಇಲ್ಲ. ಈಗ ಆಲ್ರೆಡಿ ಹುಟ್ಟಿ ಬಂದೇವಿ. ಈ ಜೀವನವನ್ನ ಸುಂದರವಾಗಿ ಎಲ್ಲರೂ ಕೂಡಿ ಕಳೆಯೋಣ, ಎಲ್ಲರೂ ಒಂದಾಗೋಣ, ಎಲ್ಲರೂ ಮಸ್ತ್ ಇರೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬೆಳಗಾವಿ ಉತ್ಸವ ನಾವು ವಿಜೃಂಭಣೆಯಿಂದ ಆಚರಿಸಿದ್ರಿ.
ಮತ್ತೆ ಎಲ್ಲರೂ ಸೇರೋಣ. ಮುಂದಿನ ವರ್ಷ ಮತ್ತೆ ಬೆಳಗಾವಿ ಉತ್ಸವಕ್ಕಿಂತ ಮುಂಚೆ ಮತ್ತೆ ಏನಾದ್ರು ಮಾಡೋದಿತ್ತಂತಂದ್ರೆ ನಾ ಮತ್ತೆ ಬರ್ತೇನೆ ನಿಮ್ಗೋಸ್ಕರ, ಮತ್ತೇನಾದ್ರೂ ಮಾಡೋಣ. ಓಕೆ, ಥ್ಯಾಂಕ್ ಯು. ಎಲ್ಲರೂ ತುಂಬಾ ಸಹಕಾರ ಮಾಡಿದ್ರಿ. ಆಮೇಲೆ ಬೆಳಗಾವಿ ಉತ್ಸವಕ್ಕ ಅಭಿ ಬಹಳ ಓಡಾಡಿದಾನೆ, ಬಹಳ ದೊಡ್ಡ ಕೆಲಸ ಮಾಡಿದಾನೆ. ಅಭಿಗೆ ಒಂದು ಜೋರಾದ ಚಪ್ಪಾಳೆ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಹುಡುಗರು ಬಹಳಷ್ಟು ಜನ ಆಗಿರ್ಬೋದು, ನಮ್ಮ ಶಿವಮ್ ಹುಡುಗರು ಆಗಿರ್ಬೋದು, ಎಲ್ಲರೂ ಕೂಡಿ ಈ ಪ್ರೋಗ್ರಾಮ್ ಅಲ್ಲಿ ಹಗಲು ರಾತ್ರಿ ಕೆಲಸ ಯಾರೆಲ್ಲ ಮಾಡಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಬೌನ್ಸರ್ಸ್ ಆಗಿರ್ಬೋದು, ಇಲ್ಲಿ ಬಂದಂತ ಪೊಲೀಸರಾಗಿರ್ಬೋದು, ಲೇಡಿ ಪೊಲೀಸರಿದ್ದಾರೆ, ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಜೀವನವನ್ನು ಸಾಗಿಸುವಂತ ಈ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲರೂ ಒಂದರ ಜೊತೆ ಓಂ ನಮ ಶಿವಾಯ ಹೇಳ್ತೀರಿ. ಯಾರು ಓಂ ನಮ ಶಿವ ದಿನ ಹೇಳ್ತಾರ ಅವ್ರ ಮನ್ಯಾಗ ಸ್ವರ್ಗದ ದಿನ ಹೇಳ್ರಿ. ಜಾತಿ ಧರ್ಮ ಮತ ಎಲ್ಲ ಬಿಡ್ರಿ, ಹೇಳ್ರಿ. ಓಕೆ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಬಹಳ ಚಂದ ಅನ್ಸಾಕತ್ತೈತಿ. ಇನ್ನೊಮ್ಮೆ ಓಂ ನಮ ಶಿವಾಯ, ಓಂ ನಮ ಶಿವಾಯ. ಐ ಲವ್ ಯು ಆಲ್. ಓಕೆ, ಎಲ್ಲರೂ ತುಂಬಾ ಪ್ರೀತಿ ಮಾಡ್ತೀನಿ. ಇದೇ ಪ್ರೀತಿಯಿಂದ ಹೀಗೆ ಇರೋಣ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಾವು ಸಿನಿಮಾ ಇಂಡಸ್ಟ್ರಿಯಿಂದ ಎಲ್ಲ ನನ್ನ ನಾವು ಸೆವೆಂತ್ ಪ್ರೈಮರಿ ಆಗಿದ್ದೀವಿ ಅಲ್ಲಿ ಅಂಜನ್ ವಯಸ್ಸಿನಿಂದ ಬರೋಣ ಎಲ್ಲ ಸ್ಕೂಲ್ ಮಕ್ಕಳು ಹತ್ರ ಹೋಗಿ ಓಂ ನಮ ಶಿವ ಅಂತ ಕಲಸಕ್ಕೆ ದ್ರಾಕ್ಷಿ ಕೊಡ್ತಿದ್ದ. ಅಲ್ಲಿ ಓಂ ನಮ ಶಿವಾಯ ನನಗೆ ಸುದ್ದಿ ನಾಲ್ಕೈದು ಕುಳಿತಾವು ಬರೋಣ ಮಾತಾಡಕ್ ಬರೋಲ್ಲ. ಒಟ್ಟು ಎಲ್ಲರಿಗೂ ಒಳ್ಳೇದಾಗುತ್ತೆ. ಅದಕ್ಕೆ ಓಂ ನಮ ಶಿವ ಅಂದ್ರೆ ಓಂ ನಮ ಶಿವಾಯ ಅಂದ್ಕೊಳ್ಳೆ ಹಸ್ಬೆಂಡ್ಗೆ ಎಲ್ಲರೂ ಅಷ್ಟೇ ಸೂಪರ್ ಆಗಿ ಚಪ್ಪಾಳೆ ತಟ್ಟಿದ್ರೆ ಅವ್ರನ್ನ ವೆಲ್ಕಮ್ ಮಾಡೋಣ. ಓಕೆನಾ? ರಾಜೇಶ್ ಕೃಷ್ಣನ್ ಸರ್ಗೆ ಕಾದು ಅವ್ರಿಗೆ ಚಪ್ಪಾಳೆ ಕೊಟ್ಟಿಲ್ಲ ಅಂದ್ರೆ ಹೇಗೆ? ಕ್ಲಾಪ್ಸ್ ಪ್ಲೀಸ್. ನಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ one and only ರಾಜೇಶ್ ಕೃಷ್ಣನ್ ಸರ್. ಇದೇ ತರ ನಾನು 3, 2, 1 ಅಂತ ಹೇಳ್ತೀನಿ. 3 ಸಾರಿ ಇಡೀ ಗ್ರೌಂಡ್ 3 ಸಾರಿ ರಾಜೇಶ್ ಕೃಷ್ಣನ್ ಅವ್ರಿಗೆ ಆರ್ಕೆ 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 ಅಂತ ಕೂಗ್ಬೇಕು. ರೆಡಿನಾ? ರೆಡಿ? ಇಲ್ಲೇ ರೆಡಿನಾ? ರೆಡಿ? 3, 2, 1 ಆರ್ಕೆ ಆರ್ಕೆ. ಅಲ್ಲಿ ಬರ್ಬೇಕು, ಅಲ್ಲಿ ಇಲ್ಲಿ ಬರ್ಬೇಕು, ಇಲ್ಲಿ. ರೆಡಿ? ಆರ್ಕೆ ಆರ್ಕೆ ಆರ್ಕೆ. ಸೂಪರ್. ಇದೀಗ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡ್ಲಿಕ್ಕೆ ವೇದಿಕೆ ಮೇಲೆ ಬರ್ತಾರೆ ಸೂಪರ್ ಸೂಪರ್ ಲೆಜೆಂಡರಿ ಸಿಂಗರ್ ರಾಜೇಶ್ ಕೃಷ್ಣನ್. ಯೂಶ್ವಲಿ ನಾವು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಹೂ ಕೊಡ್ತೀವಿ. ನೀವೆಲ್ಲರೂ ನಮ್ಗೆಲ್ಲ ದೇವರ ಸಮಾನ. ಆಕ್ಚುಲಿ ನೀವು ಕೊಟ್ಟಂತ ಹೂವು ನೀವು ಕೊಟ್ಟಂತ ಈ ಹೂವು ಇದು ನಿಮ್ಮ ಪ್ರೀತಿಯ ಸಂಕೇತ. ಇಡೀ ಬೆಳಗಾವಿನ ಜನತೆಯ ಪ್ರೀತಿಯ ಸಂಕೇತ. ನೀವೆಲ್ಲರೂ ಕೂಡ ಒಬ್ಬೊಬ್ರು ಕೂಡ ನನಗೆ ದೇವ್ರ ಸಮಾನ, ಅತಿಶೋಕ್ತಿ ಅಲ್ಲ.
ಸೊ ಈ ಪುಷ್ಪಾರ್ಚನೆ ನೀವೆಲ್ರಿಗೋಸ್ಕರ ದಿಸ್ ಇಸ್ ಫಾರ್ ಯು. ಈ ವರ್ಷದ ಆಲ್ಮೋಸ್ಟ್ ಕೊನೆಗೆ ಬರ್ತಾ ಇದೀವಿ. ಬಟ್ ಈ ಪ್ರಮಾಣದ ಈ ಜನಸಾಗರದ ಆಶೀರ್ವಾದ ನೀವೇನ್ ನಮಗೆ ಕೊಡ್ತಾ ಇದ್ದೀರಾ, ನಿಜವಾಗಿಯೂ ಹೇಳ್ತಾ ಇದ್ದೀನಿ, ನನ್ನ ಜೀವನ ಸಾರ್ಥಕ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ನನಗೆ ಮಾತೇ ಬರ್ತಾ ಇಲ್ಲ. ಶಿವಾನಂದ್ ಅವರಿಗೆ, ಅಭಿಲಾಷ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಇಂಥ ಒಂದು ಅದ್ಭುತವಾದ ಅವಕಾಶವನ್ನ ನೀಡಿದ್ದಕ್ಕೆ. ಈಗ ಇರೋ ಅಷ್ಟು ಜನ ಟಾಸ್ ಲೈನ್ ಜಾನ್ ಮಾಡಿ ನೋಡ. ನೀವು ನನಗೋಸ್ಕರ 2 ಸಾಲುಗಳು ಹಾಡಬೇಕು. ಮುಂದಿನ ಹಾಡಿನ 2 ಸಾಲುಗಳು ನೀವು ಹಾಡಿದ ಮೇಲೆ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ. ಈ ಹಾಡು ನಾನು ತುಂಬಾ ಇಷ್ಟಪಟ್ಟು ಪ್ರೀತಿಗೋಸ್ಕರ ಪ್ರೀತಿಗಾಗಿನೇ ಹಾಡಿದಂತ ಹಾಡು. ಬಡಿ ಸಾಂಗಿನ 2 ಸಾಲುಗಳು ನೀವು ನನಗೆ ಹಾಡ್ತೀರಾ? ನೀವು ಹಾಡಿದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ? 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 One second. 1, 2, 1. ಉಸಿರೇ ಫುಲ್ ಸಾಂಗ್ ಆಡ್ಬೇಕು. ಫುಲ್ ಪಲ್ಲವಿ ಆಡ್ಬೇಕು. ಓಕೆನಾ? ಫುಲ್ ಪಲ್ಲವಿ ಗೊತ್ತಿದೆ ತಾನೆ? 1, 2, 1. ಉಸಿರೇ ಇಷ್ಟಪಡ್ತೀರಾ, ಏನ್ ಲೈಫಲ್ಲಿ ಬಯಸ್ತೀರಾ ಅದೆಲ್ಲ ನಿಮಗೆ ಸಿಗ್ಲಿ ಅಂತ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. 100 ಜನ್ಮಕ್ಕೂ ಹಾಡೋಣ. ಯಾಕೆಂದ್ರೆ ಮಾತಾಡ್ತಾ ಇರ್ತೀವಿ. ಲೆಟ್ಸ್ ಗೋ. ಸೊ ಎಸ್ ನೋಡಿ ಫ್ರೆಂಡ್ಸ್, ಈಗ ಪ್ರೋಗ್ರಾಮ್ ಮುಗಿಯೋ ಟೈಮ್ ಬಂತು. ಸೊ ಲಾಸ್ಟ್ ಇನ್ನೇನು 1-2 ಸಾಂಗ್ ಹಾಡಕ್ಕಂತಿದ್ರು. ಸೊ ಇವಾಗ ಇಲ್ಲಿ ಸ್ಟೇಜ್ ಮುಂದೆ ಬಂದೆ ನೋಡ್ರಿ. ಮತ್ತು ಕ್ರೌಡೂ ಕಡಿಮೆ ಆಗಿತ್ತು, ಜನನೂ ಹಂಗೆ ಒಬ್ಬೊಬ್ರು ಮನೆ ಕಡೆ ಹೊಂಟಿದ್ರು. ಸೊ ಹಾಗಾಗಿ ಸ್ಟೇಜ್ ಮುಂದೆ ಬಂದೇವಿ. ಫುಲ್ ಮುಂದಿಂದ ವಿಡಿಯೋ ಮಾಡೋಣ ಅಂತಂದು. ಸೊ ಹಿಂದಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಆ್ಯಂಡ್ ನಿಮಗೂ ಈಗ ಫುಲ್ ಮುಂದಿಂದ ತೋರ್ಸಕ್ಕಂತೆ ನೋಡ್ರಿ ವಿಡಿಯೋ ಮಾಡಿ ರಾಜೇಶ್ ಕೃಷ್ಣನ್ ಸರ್ ಅವ್ರನ್ನ. ಸೊ ನಾನಿದ್ದ ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ರಾಜೇಶ್ ಕೃಷ್ಣನ್ ಸರ್ ಅವ್ರನ್ನ ನೋಡಿದ್ದು. ಅವ್ರ ಹಾಡುಗಳನ್ನ ಕೇಳಿದ್ದು ಟಿ ವಿ ಒಳಗೆ ಕಾಮನ್ ಆಗಿ ಕೇಳ್ತೀವಿ ಬಿಡ್ರಿ, ಆದ್ರೆ ಹತ್ತಿರದಿಂದ ನೋಡೋದು ಕೇಳೋದನ್ನ ಆ ಮಜಾನ ಬೇರೆ ಅಂತಂದು ಹೇಳ್ಬೋದು.
ಓ ಮೈ ಗಾಡ್, ನೋಡ್ರಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ಬಂದ್ಬಿಟ್ಟಿನಿ. ಕನಸಿನಾಗೂ ಅನ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ಬರ್ತೀನಿ ಅಂತೇಳಿ. ಸೊ ಹಂಗೆ ಪ್ರಯತ್ನ ಪಟ್ಟೆ. ಯಾಕಂತಂದ್ರೆ ಕ್ರೌಡ್ನು ಒಂಚೂರು ಕಡಿಮೆ ಆಗಿತ್ತಲ್ಲ. ಸೊ ಕೇಳೋಣ ಅಂತಂದು ಒಟ್ಟು ಸ್ಟೇಜ್ ಮೇಲೆ ಬಿಡಕ್ಕನ ತಯಾರಿಲ್ಲ. ಏನು ಮಾಡೋದು ಅಂತಂದು ಆ ನಂತರ ನಂಗೆ ನೆನಪಾಯಿತು, ನಾನು ಯೂಟ್ಯೂಬರ್ ಇದ್ದೀವಿ ಅಂತಂದು ಹೇಳಿದ್ರೆ ಅವಾಗಾರ ಬಿಡ್ತಾರೇನೋ ಅಂತಂದು ಹೇಳಿದೆ. ಸೊ ನಾವು ಯೂಟ್ಯೂಬರ್ ಇದ್ದೀವ್ರಿ ಅಂತಂದು ಹೇಳಿದಾಗ ಆಗ ಸ್ಟೇಜ್ ಮೇಲೆ ಬಿಟ್ಟರು ನೋಡ್ರಿ. ಸೊ ನೋಡ್ತಾ ಇರ್ಬೋದು, ರಾಜೇಶ್ ಕೃಷ್ಣ ಸರ್ ನೋಡ್ರಿ ನಿಂತಾರ. ಸೊ ಹತ್ರದಿಂದ ಫುಲ್ ಸ್ಟೇಜ್ ಮೇಲೆ ಬಂದು ವಿಡಿಯೋ ಮಾಡಾಕಂತೀನಿ. ಈಗ ಇನ್ನವ್ರ ಬಾಜುಕ ನಾನು ನಿಂತು ವಿಡಿಯೋಸ್ ಮತ್ತು ಒಂದು ಫೋಟೋ, ಅಟ್ಲೀಸ್ಟ್ ಒಂದು ಫೋಟೋ, ವಿಡಿಯೋ ಇಲ್ಲಾಂದ್ರೆ ಒಂದು ಫೋಟೋ ತಗೋಬೇಕು ಅಂತ ಅಂದ್ಕೊಂಡೆ. ಬಟ್ ಆಗಲಿಲ್ಲ ನೋಡ್ರಿ. ರಾಜೇಶ್ ಕೃಷ್ಣ ಅವರಿಗೆ ಗೌರವಿಸಿ ಸತ್ಕರಿಸಿದ್ದಾರೆ ಎಂದು ಹೇಳ್ತೀನಿ. ಯಶಸ್ವಿ ಕಾರ್ಯಕ್ರಮದ ಶ್ರೀ ಸ್ಟೇಜ್ ಮ್ಯಾಗ ಅಷ್ಟೇ ಫುಲ್ ಸೆಕ್ಯೂರಿಟಿ ಐತಿ, ಪೊಲೀಸರು ಮತ್ತು ಅವ್ರ ಹತ್ರಕ್ಕನ ಹೋಗಕ್ಕೆ ಬಿಡವಲ್ರು. ಹಾಗಾಗಿ ದೂರದಿಂದ ನಮ್ಗೆ ಇಷ್ಟರ ಹತ್ತಿರದಿಂದ ನೋಡಿದ್ವಲ್ಲ, ಅದ ಭಾಗ್ಯ ಅಂತಂದು ಹೇಳ್ಬೋದು. ಇಷ್ಟು ದೊಡ್ಡ ಸೆಲೆಬ್ರಿಟಿನ ಇಷ್ಟು ಹತ್ತಿರದಿಂದ ನೋಡ್ತೀನಿ ಅಂತ ನಿಜ ಅಂದ್ಕೊಂಡಿರಲಿಲ್ಲ. ಸೊ ಹಸ್ಬೆಂಡನು ಮತ್ತು ಅರವಿಂದ್ ಇಬ್ಬರು ಹೋಗಿ ರಾಜೇಶ್ ಕೃಷ್ಣ ಸರ್ ಅವ್ರ ಹಿಂದೆ ನಿಂತಾರ, ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡ್ರಿ. ಸೊ ಅವ್ರಿಗೂ ಫುಲ್ ಖುಷಿ. ಸ್ಟೇಜ್ ಮ್ಯಾಗ ಇನ್ನೊಂದು ಸ್ವಲ್ಪ ಜಲ್ದಿ ಹೋಗಿದ್ರೆ ಒಂದು ಫೋಟೋ ಸಿಗ್ತಾ ಇತ್ತು ಫ್ರೆಂಡ್ಸ್. ನಾವು ಹೋಗೋದ ಒಂದು ಸ್ವಲ್ಪ ಲೇಟ್ ಮಾಡಿದ್ವಿ ನೋಡ್ರಿ. ಸೊ ಬಿಡ್ತಾರೋ ಇಲ್ವಾ ಅಂತ ಸ್ವಲ್ಪ ಹಿಂಜರ್ಕೊಂಡು ಅಲ್ಲಿ ನಿಂತ್ವಿ, ಹಾಗಾಗಿ ಸಿಗ್ಲಿಲ್ಲ. ಇಟ್ಸ್ ಓಕೆ, ಸ್ಟೇಜ್ ಮ್ಯಾಗ ಹೋಗ್ತೀವಲ್ಲ ಅಂತ ಅನ್ಕೊಂಡಾರ ಸ್ಟೇಜ್ ಮ್ಯಾಗ ಅಷ್ಟು ಹತ್ತಿರದಿಂದ ನೋಡಿದ್ವಿ. ಸೊ ಅಷ್ಟಾದ್ರೂ ಸಿಕ್ತಲ್ಲ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇರುತ್ತೇಗಿತ್ತು ನೋಡ್ರಿ, ಬೆಳಗಾವಿ ಉತ್ಸವ. ಐ ಹೋಪ್ ಈ ವ್ಲಾಗ್ ಮುಖಾಂತರ ನೀವು ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೊಂಡಿನಿ. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಟಾಟಾ.